ಸುಮಂಗಳವ ತಿರಿದು ನಗು ನಗುವ ಜನರಸವ ಉದ್ಯಾನವನಗಳ ಕಳೆಗೆಟ್ಟು ಜನಹೀನ ಕಾಂತಾರದಂತಿಹುದು ಪಾಂತರಿಲ್ಲವು ನೋಡೆ ಪಥಗಳಲ್ಲಿ ಚಲಿಪ ಬಹುವಾಹನಗಳ ಸಂದಳಿಯೊಳಿದ್ದ ರಾಜಮಾರ್ಗಗಳಲ್ಲಿಂದು ರಥಗಳಿಲ್ಲ. ನಿರುತ ಮಂಗಳವಾದ್ಯ ನಿನಾದದಿಂದೆಸವ ಪುರದೆ ಕೇಳಿಸದು ಶುಭಕರನಾದ ಮುಂದು ನರರು ತೇಜವನಳಿದು ಕೊರಗುವಂತಿಗರು ಪಿರಿದಾಮನರ್ಥ ಮೊದಗಿಗುದೋ ತಾಳೇ ಸಹೋದರ. ತೋರುವುದು ದೋಷಕ್ಕುನ್ನ ಯಾರ ಕೇಳಿಯೇನ ಮಾಳ್ಪೆ. ಸಹೋದರ, ತೋರುವುದು ದೋಷಕ್ಕುನ್ನ ಯಾರ ಕೇಳಿಯೇನ ಮಾಳ್ಪೆ. ತೋರುವುದು ದೋಷಕ್ಕುನ್ನ ಯಾರ ಕೇಳಿಯೇನ ಮಾಳ್ಪೆ. ಸಹೋದರ, ನರಿಗಳಲ್ಲಿ ಕೂಗುತ್ತಿರಲು ಬಿರುಸಿನಿಂದ ಗಾಳಿ ಬೀಸೆ. ನರಿಗಳಲ್ಲಿ ಕೂಗುತ್ತಿರಲು ಬಿರುಸಿನಿಂದ ಗಾಳಿ ಬೀಸೆ. ತರುಗಳನ್ನು ಅಗ್ನಿ ಸುಡಲು ತರುಗಳನ್ನು ಅಗ್ನಿ ಸುಡಲು. ಸಹೋದರ, ತರುಗಳನ್ನು ಅಗ್ನಿ ಸುಡಲು ಪರಿಯದೇನೋ ತೋರದಾಯ್ತೆ. ಸಹೋದರ, ಪರಿಯದೇನೋ ತೋರದಾಯ್ತೆ. ತೋರುವುದು ದೋಷಕ್ಕುನ್ನ ಯಾರ ಕೇಳಿಯೇನ ಮಾಳ್ಪೆ. ತೋರುವುದು ದೋಷಕ್ಕುನ್ನ. ಸಹೋದರ ಶತ್ರುಘ್ನ, ಅಗ್ರಜ, ದೇವೇಂದ್ರನ ಅಮರಾವತಿಯಂತೆ ಎಲ್ಲೆಲ್ಲಿಯೂ ಜನರ ಕೋಲಾಹಲ ಧ್ವನಿಗಳಿಂದ ತುಂಬಿರುತ್ತಿದ್ದ ನಮ್ಮ ಅಯೋಧ್ಯ ನಗರವು ಹೀಗೆ ಅರಣ್ಯದಂತೆ ಕಳಾಹೀನವಾಗಿರಲು ಕಾರಣ ಅದು ಅಲ್ಲದೆ ಈ ದಿವಸ ಶ್ರೀರಾಮಚಂದ್ರನ ಪಟ್ಟಾಭಿಷೇಕವೆಂತಲೂ ನಮ್ಮನ್ನು ಬಹು ಜಾಗೃತಿಯಾಗಿ ಬರಬೇಕೆಂತಲೂ ನಮ್ಮ ತಂದೆಯವರು ದೂತರನ್ನು ಕಳುಹಿಸಿದ್ದರಲ್ಲವೇ? ಹೌದು ಅಣ್ಣ, ಕಳುಹಿಸಿದ್ದರು. ಆದರೆ ನನ್ನ ಮನಸ್ಸಿನಲ್ಲಾಗುತ್ತಿರುವ ವೇದನೆಯನ್ನು ನಿನಗೆ ಹೇಗೆ ತಿಳಿಸಲಿ ಸಹೋದರ? ನಿನಗೆ ಹೇಗೆ ತಿಳಿಸಲಿ? ಅದೆಂತಹ ವೇದನೆ ನನಗೆ ತಿಳಿಸಬಾರದೆ ಅಣ್ಣ. ಸಹೋದರ ಶತ್ರುಘ್ನ, ನಾವು KKR ನಗರದಿಂದ ಹೊರಟ ಇಂದಿನ ರಾತ್ರಿ ನನಗೊಂದು ದುಸ್ವಪ್ನವಾಯಿತು. ನಾನು ವಿಹಾರಾರ್ಥವಾಗಿ ಹೋಗುತ್ತಿರುವಾಗ ಬಹು ದೂರದಲ್ಲಿ ಒಂದು ಶಬ್ದವು ಕೇಳಿಬಂತು. ಆ ಕೂಗನ್ನು ಹಿಂಬಾಲಿಸುತ್ತಾ ಓಡಿದೆನು. ಅಷ್ಟರಲ್ಲಿ ನಮ್ಮ ಪೂಜ್ಯ ಜನಕನು ವಸ್ತ್ರಹೀನನಾಗಿ ಮಗು ಭರತ, ಕೊನೆಗೂ ನನ್ನನ್ನು ಕಾಪಾಡಲಾರದೆ ಹೋದೆಯಾ ಎಂದು ಕೂಗಿಕೊಂಡನು. ಆಗ ನಮ್ಮ ತಂದೆಯನ್ನು ಕಾಪಾಡಬೇಕೆಂದು ಬಹುದೂರ ಓಡಿದನು. ಆದರೂ ವಿಧಿಯಿಂದ ಬಿಡಿಸಿಕೊಳ್ಳಲಾರದೆ ಪೂಜ್ಯ ಜನಕನು ಕಣ್ಮರೆಯಾದರು. ಅಷ್ಟರಲ್ಲಿ ನನಗೆ ಎಚ್ಚರವಾಯಿತು. ಎದ್ದು ನೋಡುವುದರೊಳಗಾಗಿ ಎಲ್ಲವೂ ಶೂನ್ಯ. ಇದರಿಂದ ಖಿನ್ನನಾಗಿದ್ದ ನನಗೆ ತಾತನೂ ಮಾವನೂ ಮಾಡಿದ ಯಾವ ಉಪಚಾರಗಳೂ ನನಗೆ ಬೇಕಾಗಲಿಲ್ಲ.
ನಿನಗೆ ಆ ವಿಚಾರವನ್ನು ತಿಳಿಸಿದರೆ ನೀನೂ ಸಹ ವ್ಯಥೆಪಡುವೆ ಎಂದು ನಿನಗೆ ಆ ವಿಚಾರವನ್ನು ತಿಳಿಸಲಿಲ್ಲ. ಇದರ ಜೊತೆಗೆ ಮಾರ್ಗ ಮಧ್ಯದಲ್ಲಿ ಕಂಡ ಅಪಶಕುನಗಳನ್ನೂ ಸಹ ನೀನು ನೋಡಿದೆಯಷ್ಟೇ. ಅದು ಅಲ್ಲದೆ ಈ ದಿವಸ ಶ್ರೀರಾಮಚಂದ್ರನ ಪಟ್ಟಾಭಿಷೇಕ. ನಗರವು ತಳಿರು ತೋರಣಗಳಿಂದ ಅಲಂಕೃತವಾಗಿಲ್ಲ. ಮಂಗಳ ವಾದ್ಯಗಳು ಕೇಳಿ ಬರುತ್ತಿಲ್ಲ. ಸುಹಾಸಿನಿಯರಾಗಲಿ ಸುಮಂಗಲಿಯರಾಗಲಿ ಯಾರೊಬ್ಬರೂ ಕಾಣುತ್ತಿಲ್ಲ. ಸಹೋದರ, ಈ ಅಯೋಧ್ಯೆಯನ್ನು ನೋಡುತ್ತಿದ್ದರೆ ಕಾಗೆ ಗೃದ್ಧಾದಿಗಳ ಸ್ಮಶಾನದಂತೆ ಭಾಸವಾಗುತ್ತಿರುವುದು. ಇದಕ್ಕೆ ಕಾರಣವೇನಿರಬಹುದು ಸಹೋದರ? ಅಣ್ಣ, ಬಹುಭೀಕರ ಭುಜಂಗ, ಬಹುಭೀಕರ ಭುಜಂಗ ಎಂತು ಪವಡಿಪುದೋ ಕಾಣೆ. ಬಹುಭೀಕರ ಕಾಣೆ ಬಹುಭೀಕರ ಭುಜಂಗ. ಅಣ್ಣ, ಸಹೋದರ, ತರಳ ನನ್ನವ ತೊರೆದುದ ಬಗೆ, ತರಳ ನನ್ನವ ತೊರೆದುದ ಬಗೆ, ನರಳುವ ತೆರದಿ ಪಾದರತನವ, ನರಳುವ ತೆರದಿ ಪಾದರತನವ. ಬಹುಭೀಕರ ಭುಜಂಗ ಎಂತು ಪವಡಿಪುದೋ ಕಾಣೆ ಬಹುಭೀಕರ ಭುಜಂಗ. ಅಣ್ಣ, ಯಾವ ಭಯಕ್ಕಾಗಲಿ ಅಮಂಗಳಕ್ಕಾಗಲಿ ಕಾರಣವಿಲ್ಲ. ಶ್ರೀರಾಮಚಂದ್ರನ ಪಟ್ಟಾಭಿಷೇಕವೆಂದರೆ ಸಾಮಾನ್ಯವೇ? ದೇವತೆಗಳು ಅರಸುವ ಶುಭ ದಿನ. ಅದು ಅಲ್ಲದೆ ಈ ಕೋಟೆಯಲ್ಲಿ ನಡೆಯುವ ಕಾರ್ಯಗಳು ಗೋಚರಿಸುತ್ತಿಲ್ಲ. ಈ ಕೋಟೆಯ ಸುತ್ತ ಕೋಬೆ ಆವರಿಸಿದೆ. ನಡೆಯೋಣ, ಜಾಗ್ರತೆಯಾಗಿ ಅರಮನೆಗೆ ಹೋದರೆ ಎಲ್ಲವೂ ತಿಳಿಯುವುದು. ನಡೆ ಶತ್ರುಘ್ನ, ಹೋಗೋಣ. ಘೋರಮಾದ ಗೃದ್ರತತಿಯು ದಾರಿಯಲ್ಲಿ ಮೋತುತಿಗವೋ. ಸಹೋದರ, ಅಗ್ರಜ, ಘೋರಮಾದ ಗೃದ್ರತತಿಯು ದಾರಿಯಲ್ಲಿ ಮೋತುತಿಗವು. ಬಾರಿ ಊರಗ ಅಡ್ಡಲಗುದ ಬಾರಿ ಊರಗ ಅಡ್ಡಲಗುದ. ಸಹೋದರ, ಅಗ್ರಜ, ಬಾರಿ ಊರಗ ಅಡ್ಡಲಗುದ. ಪರಿಯದೇನು ತೋರದಾಯ್ತೆ, ಪರಿಯದೇನು ತೋರದಾಯ್ತೆ. ತೋರುವುದು ಶಕುನ ಯಾರ ಕೇಳಿಯೇನ ಮಾಳ್ಪೆ. ತೋರುವುದು ಶಕುನ. ಪಾಪಿಯಾದ ಮಂತ್ರಿ, ನಿನ್ನ ಮಾತನ್ನು ಕೇಳಿ ನಾನೆಂತ ಮೋಸ ಹೋದರಿ. ನನ್ನ ಕೈಯಾರ ನನ್ನ ಸೌಭಾಗ್ಯವನ್ನು ನಾನೇ ಕಳೆದುಕೊಂಡರಿ. ಅಮ್ಮ, ಅಮ್ಮ, ಅಮ್ಮ. ಸಹೋದರ, ಅಗ್ರಜ, ಏನಿದು? ನಾನು ಬಂದೊಡನೆ ಅತಿ ಪ್ರೀತಿಯಿಂದ ಆದರಿಸುತ್ತಿದ್ದ ನಮ್ಮ ತಾಯಿ ಎಂದು ಕಾಣುತ್ತಿಲ್ಲವಲ್ಲ? ಕಾರಣವೇನಿರಬಹುದು? ಅಮ್ಮ, ಜನನಿ, ಅಮ್ಮ. ಓ, ನೀನಿಲ್ಲಿರುವೆಯಾ ತಾಯಿ? ಜನನಿ, ನಿನಗೆ ನಮಸ್ಕರಿಸುವೆನು. ಕುಮಾರರೇ, ನಿಮಗೆ ಮಂಗಳವಾಗಲಿ. ಇದೇನಮ್ಮ ಇದು? ಇದೇನಮ್ಮ ಇದು? ನಿನ್ನ ಮುಖವನ್ನು ನೋಡುತ್ತಿದ್ದರೆ, ಅಯ್ಯೋ, ನಿನ್ನ ಮುಖವನ್ನು ನೋಡುತ್ತಿದ್ದರೆ ಅಯೋಧ್ಯೆಯ ಕೀರ್ತಿ ಧ್ವಜವೇ ಮುರಿದು ಬಿದ್ದಂತೆ ಭಾಸವಾಗುತ್ತಿರುವುದಲ್ಲ ತಾಯಿ. ಅಮ್ಮ, ಸದಾ ನಿನ್ನ ಮಂದಿರದಲ್ಲಿ ಇರುತ್ತಿದ್ದ ಜನಕನೆಲ್ಲಮ್ಮ? ರಾಮ ಲಕ್ಷ್ಮಣರೆಲ್ಲಮ್ಮ? ಸೀತಾಮಾತೆಯಲ್ಲಮ್ಮ? ಅಮ್ಮ, ಯಾರೊಬ್ಬರು ಕಾಣುತ್ತಿಲ್ಲ.
ಏನಾಯಿತು? ಬೇಗನೆ ಹೇಳಬಾರದೆ ತಾಯಿ? ಜನಕ, ಜನಕ! ಕುಮಾರ, ನಿನ್ನ ತಂದೆಯವರು ಸ್ವರ್ಗಸ್ಥರಾದರು. ಜನಕ, ಅಗಣಿತ ಗುಣನಿಧಿ ಎಂದೆನಿಸುತ್ತೆ. ಜಗದೋಳ್ ಪ್ರಖ್ಯಾತಿಯನ್ನು ಪಡೆದಿದ್ದೆಯ ಜನಕ. ಜನಕ, ಜನಕ, ನಿಜ ಶೋಕಕ್ಕೆ ಗುರಿಗೈದೆಯ ಎಮ್ಮಂ. ನಿಗೆ ಶೋಕಕ್ಕೆ ಗುರಿಗೈದೆಯ ಎಮ್ಮಂ. ಸುಗುಣನೆ ಪರಲೋಕ ಸೇರಿದೆಯ ಜನಕ. ಜನಕ, ಜನಕ. ಕಡೆಗೂ ನಮ್ಮನ್ನಗಲಿ ಪರಲೋಕವಾಸಿಯಾದೆಯ? ಅಯ್ಯೋ, ಕಡೆಗೂ ನಮ್ಮನ್ನಗಲಿ ಪರಲೋಕವಾಸಿಯಾದೆಯ? ಅಯ್ಯೋ, ನನಗಾದ ದುಸ್ವಪ್ನದ ಶಕುನಗಳ ಫಲವು ಕಡೆಗೂ ತಪ್ಪಲಿಲ್ಲವೇ? ತಂದೆಯವರ ಅಂತ್ಯಕಾಲದಲ್ಲಿ ಅವರ ಬಳಿ ಇದ್ದು ಅವರ ಸೇವೆ ಮಾಡಲಾಗಲಿಲ್ಲ. ಜನಕನ ಅಂತ್ಯ ಸಂಸ್ಕಾರವನ್ನು ಮಾಡಿದ ರಾಮ ಲಕ್ಷ್ಮಣರಲ್ಲವೇ ಪುಣ್ಯಶಾಲಿಗಳು. ನಾನೆಂತಹ ನಿರ್ಭಾಗ್ಯನು, ನಾನೆಂತಹ ನಿರ್ಭಾಗ್ಯನು. ಇಲ್ಲ ಕುಮಾರ್, ನಿನಗಿಲ್ಲದ ಸೌಭಾಗ್ಯ ಅವರಿಗೆ ದೊರಕಲು ಹೇಗೆ ಸಾಧ್ಯ? ಏನು? ಜನಕನ ಮರಣ ಕಾಲದಲ್ಲಿ ರಾಮ ಲಕ್ಷ್ಮಣರು ಅವರ ಬಳಿಯಲ್ಲಿರಲಿಲ್ಲವೇ? ಇಲ್ಲ ಕುಮಾರ, ಇಲ್ಲ. ಏಕೆ? ಅವರೆಲ್ಲಿಗೆ ಹೋಗಿದ್ದರಮ್ಮ? ಅಮ್ಮ, ಜನಕನ ಮರಣಕ್ಕೆ ಕಾರಣವಾದರೂ ಏನು ತಾಯಿ? ನಾನೇ ಕುಮಾರ, ನಾನೇ. ಏನು? ಜನಕನ ಮರಣಕ್ಕೆ ನೀನು ಕಾರಣಲಾದೆ? ಅದು ಹೇಗೆ ನೀನು ಕಾರಣಲಾದೆ? ಕುಮಾರ್, ಹಿಂದೆ ದೇವಾಸುರರ ಯುದ್ಧದಲ್ಲಿ ನಾನು ನಿಮ್ಮ ತಂದೆಗೆ ಮಾಡಿದ ಸಹಾಯಕ್ಕೆ ಮೆಚ್ಚಿ ನಿಮ್ಮ ತಂದೆಯವರು ನನಗೆ 2 ವರಗಳನ್ನು ಕೊಟ್ಟಿದ್ದರು. ಹೌದು, ಕೇಳಿ ತಿಳಿದಿದ್ದೆನು. ಆ ವರಗಳನ್ನು ಈಗ ಕೇಳಿಕೊಂಡೆನು. ಏನೆಂಬುದಾಗಿ ಕೇಳಿಕೊಂಡಿರಿ ತಾಯಿ? ಮೊದಲನೆಯ ವರಕ್ಕೆ ಶ್ರೀರಾಮಚಂದ್ರನಿಗೆ ನಿಶ್ಚಯವಾಗಿರುವ ಪಟ್ಟಾಭಿಷೇಕ ನಿಲ್ಲಬೇಕು. ರಾಮ ರಾಮ, ನನ್ನ ಮಗ ಭರತರಿಗೆ ಪಟ್ಟಾಭಿಷೇಕವಾಗಬೇಕೆಂದು ಕೇಳಿಕೊಂಡೆನು. 2ನೇ ವರಕ್ಕೆ ಶ್ರೀರಾಮಚಂದ್ರನು ಜಟಾವಲ್ಕಲ ಧಾರಿಯಾಗಿ ನಾರು ಮುಡಿಯನ್ನಿಟ್ಟು ಪುರಪ್ರವೇಶವಿಲ್ಲದೆ ರಾಮಚಂದ್ರ ತಂದೆಯ ಮಾತನ್ನು ನೆರವೇರಿಸುವುದಕ್ಕಾಗಿ ರಾಮ ಲಕ್ಷ್ಮಣ ಸೀತೆ ಸಮೇತರಾಗಿ ವನವಾಸಕ್ಕೆ ಹೋದರು. ಅದೇ ಹೆಸರದಲ್ಲಿ ನಿನ್ನ ತಂದೆಯವರು ಮರಣ ಹೊಂದಿದರು ಕುಮಾರ. ಏನಂದೆ? ಏನಂದೆ? ನನ್ನ ಶ್ರೀರಾಮಚಂದ್ರನಿಗೆ ನಿಶ್ಚಿತವಾದ ಪಟ್ಟಾಭಿಷೇಕವನ್ನು ನಿಲ್ಲಿಸಿ ನನಗಾಗಬೇಕೆಂತಲೂ ನನ್ನ ಶ್ರೀರಾಮಚಂದ್ರನು ನಾರು ಮಡಿಯನ್ನುಟ್ಟು ಜಟಾವಲ್ಕಲ ದಾರಿಯಾಗಿ 14 ವರ್ಷ ವನವಾಸಕ್ಕೆ ಹೋಗಬೇಕೆಂತಲೂ ಕೇಳಿಕೊಂಡೆಯ? ಆಹಾ ಆಹಾ, ಎಂತಹ ಮಹತ್ಕಾರ್ಯವನ್ನು ಮಾಡಿದೆ ತಾಯಿ! ಅಯ್ಯೋ ಪರಮಾತ್ಮ, ಅಮ್ಮ ಎಂಬ ಶಬ್ದಕ್ಕೆ ನೀನು ಯೋಗ್ಯಳೆ, ಅಮ್ಮ ಎಂಬ ಶಬ್ದಕ್ಕೆ ನೀನು ಯೋಗ್ಯಳೆ, ಅರ್ಹಳೆ, ಛೀ ಪಾಪಿಷ್ಠಳೆ. ಕುಮಾರ್, ನನ್ನ ಮಾತನ್ನು ಕೇಳಿ ಆದದ್ದು ಆಗಿ ಹೋಯಿತು. ಸಿಂಹಾಸನವನ್ನೇರಿ ರಾಜ್ಯಭಾರ ಮಾಡು ಕಂದ. ಏನು? ಹಾಗಾದರೆ ನೀನು ಇಂತಹ ವರವನ್ನು ಕೇಳಿದ ನೀನು ನಿಜವಾಗಿಯೂ ದಶರಥ ಚಕ್ರವರ್ತಿಯ ಧರ್ಮಪತ್ನಿಯೇ? ಅನುಮಾನವೇ? ಈ ಭರತನ ತಾಯಿಯೇ? ಸಂದೇಹವೇ? ಇಲ್ಲ ಕುಮಾರ್, ಇಲ್ಲ, ನೀನು ನನ್ನ ತಾಯಿಯಲ್ಲ. ಅಯ್ಯೋ ಪರಮಾತ್ಮ,
ನಾನು ಯಾವ ಜನ್ಮದಲ್ಲಿ ಮಾಡಿದ ಪಾಪದ ಫಲವಾಗಿ ಈ ಕುಲಘಾತಕ್ಕೆ ಉದರದಲ್ಲಿ ಜನ್ಮವಿತ್ತೆ? ಪುಣ್ಯ ಸ್ವರೂಪನು ಪಿತೃ ಸಮಾನನು ಆದ ಶ್ರೀರಾಮಚಂದ್ರನನ್ನು ಕಾಡಿಗಟ್ಟಿ ದೇವೇಂದ್ರಾದಿಗಳಿಂದಲೂ ಸನ್ಮಾನಿತನಾದ ನಮ್ಮ ತಂದೆಯನ್ನು ಯಮಪುರಿಗಟ್ಟಿ ಈ ಕೋಸಲ ಸಾಮ್ರಾಜ್ಯ ಪಟ್ಟವನ್ನು ನನಗಾಗಿ ಗಳಿಸಿಟ್ಟೆಯ. ಆಹಾ ಆಹಾ, ಎಂತಹ ಮಹತ್ ಕಾರ್ಯವನ್ನು ಮಾಡಿದ ತಾಯಿ. ಅಯ್ಯೋ, ಶ್ರೀರಾಮಚಂದ್ರನ ಸೋದರನು ಭಕ್ತನು ಆದ ನನಗೆ ಈ ವಿಷಭರಿತ ಹೃದಯಳಾದ ರಾಕ್ಷಸಿ ಉದರದಲ್ಲಿ ಜನ್ಮವೇ? ಅಮ್ಮ, ಯಾರ ರಾಜ್ಯವನ್ನು ಯಾರಿಗೆ ಪಟ್ಟ ಕಟ್ಟಲು ಹೋದೆ? ಅಮ್ಮ, ಯಾರ ರಾಜ್ಯವನ್ನು ಯಾರಿಗೆ ಪಟ್ಟ ಕಟ್ಟಲು ಹೋದೆ? ಅಮ್ಮ ಎಂಬ ಶಬ್ದಕ್ಕೆ ನೀನು ಯೋಗ್ಯಳೆ, ಅರ್ಹಳೆ, ಪಾಪಿಷ್ಠಳೆ. ಬೇಡಕಂದ, ಆದದ್ದು ಹೋಗಿ ಹೋಯಿತು. ಇನ್ನಾದರೂ ನನ್ನ ಮಾತನ್ನು ಕೇಳು. ಸಿಂಹಾಸನವನ್ನೇರಿ ರಾಜ್ಯ ಭಾರ ಮಾಡು ಕುಮಾರ. ಏನು ಸಿಂಹಾಸನವನ್ನೇರಬೇಕೇ? ಸಿಂಹಾಸನ? ಎಂತಹ ಸಿಂಹಾಸನ? ಕುಲಘಾತಕ್ಕೆ ಆದ ನೀನು ಅಗಾಧವಾದ ದುರಾಸೆ ಎಂಬ ತಳಹದಿಯ ಮೇಲೆ ಅಸೂಯೆ, ಅವಿವೇಕ, ಅಸಭ್ಯತೆ, ಅನರ್ಥಗಳೆಂಬ ಗೋಡೆಗಳನ್ನು ಕಟ್ಟಿ ಪತಿದ್ರೋಹ, ಸುತದ್ರೋಹ, ಸ್ವಪತ್ನಿ ದ್ರೋಹ, ರಾಜದ್ರೋಹಗಳೆಂಬ ತೊಲೆಯನ್ನೇರಿಸಿ ಅಪಾರವಾದ ದುಃಖ ಮಂದಿರವನ್ನು ರಚಿಸಿ ಅಜ್ಞಾನವೆಂಬ ವಿಶಾಲ ವೇದಿಕೆಯ ಮೇಲೆ ಅನ್ಯಾಯ, ಅಪಕೀರ್ತಿ, ಅಶಾಂತಿ, ಅರಿಷ್ಟಗಳೆಂಬ ಚತುಷ್ಪಾದಗಳುಳ್ಳ ಅಧರ್ಮ ಸಿಂಹಾಸನವನ್ನು ರಚಿಸಿ ಅದರ ಮೇಲೆ ನನ್ನನ್ನು ಕುಳ್ಳರಿಸಿ ಸಂತೈಸಲು ಮನಸ್ಸು ಮಾಡುತ್ತಿರುವೆಯ ಛೇಡಾಕಿನಿ. ನಿನ್ನಂತಹ ನೀಚಳು ಸೂರ್ಯ ವಂಶದ ವಿಖ್ಯಾತ ದಶರಥ ಚಕ್ರವರ್ತಿ ಮಹಾರಾಜರಿಗೆ ನೀನು ಪತ್ನಿಯಾಗಬಹುದೇ? ಮಾತನಾಡು ರಾಕ್ಷಸಿ, ಏಕ ಸಂಬಂಧದಿಂದ್ರೆ ಮಾತನಾಡು. ಸಹಿಸು ಕಂದ, ಸಾಕು. ತನು ಮನಗಳು ದಹಿಸುತ್ತಿರುವಾಗ ಸಹಿಸಬೇಕಂತೆ ಸಹಿಸಬೇಕು. ಇನ್ನು ನನಗೆ ಸಹನೆಯಲ್ಲಿಯದು, ಶಾಂತಿಯಲ್ಲಿಯದು. ಕುಲಘಾತಕ್ಕೆ ಆದ ನೀನು ಅಗಾಧವಾದ ದುರಾಸೆ ಎಂಬ ನಿರ್ಮಲವಾದ ಕೇಕೆ ವಂಶದಲ್ಲಿ ಕಾಳಕೂಟ ವಿಷಮೂರ್ತಿಯಂತೆ ಜನಿಸಿ ಉಭಯ ವಂಶಗಳ ಕೀರ್ತಿಯನ್ನು ಸಟ್ಟು ಬಿಟ್ಟೆ. ಸೂರ್ಯ ವಂಶದ ಸುಖ ಸಂತೋಷಗಳನ್ನು ಅಂತ್ಯ ಮಾಡಿದೆ. ಕಠೋರ ರಾಕ್ಷಸಿಯಾದ ನೀನು ನನಗೆ ತಾಯಿಯೂ ಅಲ್ಲ, ನಾನು ನಿನಗೆ ಮಗನೂ ಅಲ್ಲ. ಛೈ ಪಾಪಿಷ್ಠಳೆ, ನಿನ್ನನ್ನು ಹೀಗೆ ಬಿಟ್ಟಿದ್ಯಾದ್ರೆ ಈ ಅಯೋಧ್ಯೆಯಲ್ಲಿರುವ ಪುಣ್ಯಶೀರೆಲ್ಲರಿಗೂ ನಿನ್ನ ದುರ್ಬುದ್ಧಿಯೇ ಪ್ರಾಪ್ತವಾಗಿದೆ. ಏನು ಮಾಡಲಿ? ಈಗಲೇ ನಿನ್ನನ್ನು ಕೊಂದು ನನ್ನ ಮನಸ್ಸಿನ ಕ್ರೋಧವನ್ನು ಶಾಂತ ಮಾಡಿಕೊಳ್ಳುತ್ತೇನೆ. ಶಾಂತನಾಗು. ಮಾತೆಯ ಕೊಲ್ಲುವುದು ಮಹಾನಿಕನೇ, ಮಾತೆಯ ಕೊಲ್ಲುವುದು ಮಹಾನಿಕನೇ, ನೀತಿವಂತನು ನೀನು ಭ್ರಾಂತನದೇ ಏಕೆ? ನೀತಿವಂತನು ನೀನು ಭ್ರಾಂತನದೇ ಏಕೆ? ಮಾತೆಯ ಕೊಲ್ಲುವುದು ಮಹಾನಿಕನೇ. ವಂಶ ಭೂಪನ ಮನವರಿತವಳ, ವಂಶ ಭೂಪನ ಮನವರಿತವಳ, ಕುಲನಾಶ ಮಾಡಿ ಘನ ಕಾರ್ಯ ಗೈದವಳ, ಕುಲನಾಶ ಮಾಡಿ ಘನ ಕಾರ್ಯ ಗೈದವಳ, ಮಾತೆಯ ಕೊಲ್ಲುವುದು ಮಹಾನಿಕನೇ, ಮಾತೆಯ ಕೊಲ್ಲುವುದು ಮಹಾನಿಕನೇ, ಮಹಾನಿಕನೇ, ಮಹಾನಿಕನೇ. ಅಣ್ಣ, ಮಾತೃವಧೆಯು ಮಹಾಪಾಪ ಕಾರ್ಯ, ಧರ್ಮಕ್ಕೆ ವಿರೋಧ. ಈ ಕಾರ್ಯವನ್ನು ಇಲ್ಲಿಗೆ ನಿಲ್ಲಿಸಿ ಶಾಂತನಾಗು.
ನಾವು ಈಗಲೇ ಅರಣ್ಯಕ್ಕೆ ಹೋಗಿರುವ ಶ್ರೀ ರಾಮಚಂದ್ರನನ್ನು ಕಂಡು ಕರೆತಂದು ಈ ಅಯೋಧ್ಯ ಪಟ್ಟಾಭಿಷಕ್ತನನ್ನಾಗಿ ಮಾಡೋಣ, ನಡೆಯೋಣ. ಸರಿಯಾಗಿ ಹೇಳಿದೆ ಶತ್ರುಘ್ನ. ಪಾಪಿಷ್ಟಳಾದ ಈ ಕೈಕೆಯನ್ನು ಕೊಂದು ನನ್ನ ಖಡ್ಗಕ್ಕೆ ಕುಂದನ್ನು ತರುತ್ತಿದ್ದೆ. ನಡಿ, ಈಗಲೇ ಅರಣ್ಯಕ್ಕೆ ಹೋಗಿ ಅಣ್ಣ ಶ್ರೀರಾಮಚಂದ್ರನ ಕರೆತಂದು ಈ ಕೋಸಲ ಸಾಮ್ರಾಜ್ಯದ ಸಿಂಹಾಸನದ ಮೇಲೆ ಪ್ರತಿಷ್ಠಾಪಿಸಿ ಆತನಿಗೆ ಬದಲಾಗಿ ನಾನೇ ಅರಣ್ಯಕ್ಕೆ ಹೋಗುತ್ತೇನೆ. ನಡೆ ಶತ್ರುಘ್ನ, ಇಲ್ಲೊಂದು ಕ್ಷಣವೂ ನಿಲ್ಲುವುದು ಬೇಡ. ಬೇಡ, ಮೆಚ್ಚಿ ಹೋದ ಕಾರ್ಯಕ್ಕೆ ಚಿಂತಿಸಿ ಫಲವಿಲ್ಲ. ನಾನಿಷ್ಟೆಲ್ಲ ಮಾಡಿದ್ದು ನಿನ್ನ ಒಳತಿಗಾಗಿ ಅಲ್ಲವೇ? ಇನ್ನಾದರೂ ನನ್ನ ಮಾತನ್ನು ಕೇಳು. ಪಟ್ಟಾಭಿಷೇಕ್ತನಾಗಿ ರಾಜ್ಯಭಾರ ಮಾಡು ಕುಮಾರ, ರಾಜ್ಯಭಾರ ಮಾಡು. ಏನು? ನಾನು ಪಟ್ಟಾಭಿಷೇಕ್ತನಾಗಬೇಕೇ? ನಾನು ಎಂತಹ ಪಟ್ಟಾಭಿಷೇಕ? ದೀಪವಿಲ್ಲದ ಮಂದಿರ, ದೇವರಿಲ್ಲದ ಗುಡಿಯಂತೆ ನನ್ನಣ್ಣ ಶ್ರೀರಾಮಚಂದ್ರನಿಲ್ಲದ ಈ ದುಃಖಾಂಧಕಾರಮಯವಾದ ಅರಮನೆಯಲ್ಲಿ ನಾನು ಹೇಗೆ ಜೀವಿಸಲಿ? ನಾನು ಹೇಗೆ ಜೀವಿಸಲಿ? ರಾಮನಿಲ್ಲದ ರಮನೆ ರಾಮನಿಲ್ಲದ ರಮನೆ, ರವಿಯಿಲ್ಲದ ಆಕಾಶ, ಲಕ್ಷ್ಮಣನಂ ತೆರಳಲ್ಕೆ ಅವಲಕ್ಷಣವಿದಾಯಿತೇ. ಮಾತೆ ಸೀತೆಯ ನಗಲಿ, ಮಾತೆ ಸೀತೆಯ ನಗಲಿ, ಭಾಗ್ಯರಹಿತರಾದೆವು ನಾವು. ಸೌಮಿತ್ರಿಗೊದಗಿದ ರಾಮ ಸೇವಾ ಭಾಗ್ಯ ಪಾಪಿ ಭರತನ ಪಾಲ್ಗೆ ಬಾರದಾಯಿತೇ. ರಾಮ 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 ರಾಮಚಂದ್ರ ರಾಮ ನರವರನಾದ ಶ್ರೀರಾಮಚಂದ್ರನನ್ನು ನಗರದಿಂದ ಆಚೆಗೆ ನೂಕಿ ಪತಿಯನ್ನು ಪರಲೋಕವಾಸಿಯನ್ನಾಗಿಸಿ ಮಾಡಬಾರದ ಕೃತ್ಯಗಳನ್ನು ಮಾಡಿ ಪಾಪಿಯಾಗಿ ನಿಂತಿರುವ ನಿನ್ನ ಮುಖಾವಲೋಕನವೇ ಅಸಹ್ಯಕರ. ಛೈ ಪಾಪಿಷ್ಟಳೆ, ನಡೆ ಶತ್ರುನೇ, ಇಲ್ಲೊಂದು ಕ್ಷಣವಂತಿರ ಪಾಪ ಸಂಭವಿಸಿ. ಎಲ್ಲಿರುವೆ ರಾಘವ, ಕಾನನ ಮಧ್ಯದಿ ರಾಮ ರಾಮ ಹೇ ರಾಘವ, ಎಲ್ಲಿರುವೆ ರಾಘವ ಕಾನನ ಮಧ್ಯೆ. ರಾಘವ, ರಾಮಚಂದ್ರ, ಎಲ್ಲಿರು
ರಾಮ ರಾಘವ ರಾಘವ ಅಲೆದಲೆದು ನಾವು ಹಡವಿಯೊಳಿಲ್ದು ರಾಘವ ಅಲೆದಲೆದು ನಾವು ಹಡವಿಯೊಳಿಲ್ದು ದಾರಿಯ ಕಾಣದೆ ಬಳಲುತ್ತಲಿರುವೆವು ದಾರಿಯ ಕಾಣದೆ ಬಳಲುತ್ತಲಿರುವೆವು ದಾರಿಯ ಕಾಣದೆ ಬಳಲುತ್ತಲಿರುವೆವು ಎಲ್ಲಿರುವೆ ರಾಘವ ಕಾನನ ಮಧ್ಯೆ ಎಲ್ಲಿರುವೆ ರಾಮ ರಾಘವ ಶತ್ರುಘ್ನ ಅಣ್ಣ, ಎಷ್ಟು ಹುಡುಕಿದರೂ ಶ್ರೀರಾಮಚಂದ್ರನ ದರ್ಶನವೇ ಆಗಲಿಲ್ಲ. ಅವನನ್ನು ಕಾಣದೆ ನಾನು ಅಯೋಧ್ಯೆಗೆ ಹಿಂತಿರುಗುವ ಮನಸ್ಸಿಲ್ಲ. ಏನು ಮಾಡಲಿ ಶತ್ರುಘ್ನ, ಏನು ಮಾಡಲಿ? ಅಣ್ಣ, ಅದೆಷ್ಟೇ ಅಸಾಧ್ಯವಾದರೂ ಶ್ರೀರಾಮಚಂದ್ರನನ್ನು ಕಂಡು ಕರೆತಂದು ಅಯೋಧ್ಯ ಪಟ್ಟಾಭಿಷಕ್ತನನ್ನಾಗಿ ಮಾಡೋಣ, ನಡೆಯಣ್ಣ. ಸರಿಯಾಗಿ ಹೇಳಿದೆ ಶತ್ರುಘ್ನ. ಮುಂದಿಟ್ಟ ಹೆಜ್ಜೆಯನ್ನು ಹಿಂದಿಡುವುದು ಬೇಡ. ಹೇ ರಾಘವ, ನಿನ್ನನ್ನು ಕಾಣಬೇಕೆಂದಿರುವ ನನ್ನ ಮನದಾಸೆಯನ್ನು ಪೂರ್ಣಗೊಳಿಸು ಪ್ರಭು, ಪೂರ್ಣಗೊಳಿಸು. ರಾಮ ಪರಂಧಾಮ ದಶರಥ ರಾಮ ರಾಮ ಪರಂಧಾಮ ದಶರಥ ರಾಮ ಬಾಸೂರ ರಾಮ ಸದಾ ರಾಮ ನಾಮ. ರಾಘವ, ಬಾಸೂರ ರಾಮ ಸದಾ ರಾಮ ನಾಮ ಶ್ರೀ ರಾಮ ಪರಮ ಪಾವನ ನಾಮ ಶ್ರೀ ರಾಮ ಪರಮ ರಾಮ ಪರಂಧಾಮ ಸೀತಾ ಮನೋಲ್ಲಾತ ಸಿತ ಪಾರಿಜಾತ ಸೀತಾ ಮನೋಲ್ಲಾತ ಸಿತ ಪಾರಿಜಾತ ಸೀತಾ ಮನೋಲ್ಲಾತ ಸಿತ ಪಾರಿಜಾತ ಮಾತಾ ಸುನೀತ ರಘುವಂಶ ಖ್ಯಾತ ಮಾತಾ ಸುನೀತ ರಘುವಂಶ ಖ್ಯಾತ ಶ್ರೀ ರಾಮ ಪರಮ ಪಾವನ ನಾಮ ಶ್ರೀ ರಾಮ ಪರಮ ರಾಮ ಪರಂಧಾಮ. ಸುಪ್ರಭಾತ ಸುಪ್ರಭಾತ
ಸುಪ್ರಭಾತವಿದು ಪ್ರಭಾತ ಸಮಯ ತೇಜಮಾನದಲ್ಲಿ ಉದಯಿಪ ಸಮಯ ಸುಪ್ರಭಾತವಿದು ಪ್ರಭಾತ ಸಮಯ ಕೆಂಪನಡರುತ ನಭೋಮಂಡಲದಿ ಕೆಂಪನಾರಿಸುತ್ತ ಬರುತ್ತಿರೆ ಭಾಸ್ಕರ ಕೆಂಪನಡರುತ ನಭೋಮಂಡಲದಿ ಕೆಂಪನಾರಿಸುತ್ತ ಬರುತ್ತಿರೆ ಭಾಸ್ಕರ ಕಂಪನಿಯುತಿಹ ಸುಮವೃಂದವುದ ಕಂಪನಿಯುತಿಹ ಸುಮವೃಂದವುದ ಇಂಪು ಗಾನವಿದು ಕೋಗಿಲೆರವರ ಇಂಪು ಗಾನವಿದು ಕೋಗಿಲೆರವರ ಸುಪ್ರಭಾತವಿದು ಪ್ರಭಾತ ಸಮಯ ತೇಜಮಾನದಲ್ಲಿ ಉದಯಿಪ ಸಮಯ ಸುಪ್ರಭಾತ ಜಾನಕಿ, ಪ್ರಾಣೇಶ್ವರ, ಈ ವನವನ್ನು ನೋಡಿದೆಯಾ? ಎಷ್ಟು ಮನೋಹರವಾಗಿರುವುದು. ಹೌದು ಸ್ವಾಮಿ, ಎಷ್ಟೊಂದು ರಮಣೀಯವಾಗಿರುವುದಲ್ಲವೇ? ಸುಪ್ರಭಾತದ ಸಮಯದಲ್ಲಿ ಭಾಸ್ಕರನ ಹೊಂಬೆಳಕಿನಿಂದ ಕಂಗೊಳಿಸುತ್ತಿರುವ ತರುಲತೆಗಳ ಸೊಬಗನ್ನು ನೋಡಿದೆಯಾ? ಆಹಾ, ಪ್ರಾಣೇಶ್ವರ, ಅದು ಅಲ್ಲಿ ಕಾಣುವ ಪರ್ವತವಾದರೂ ಯಾವುದು? ಸೀತಾ, ಅದು ನಮ್ಮ ಅಯೋಧ್ಯೆಗೆ ಸೇರಿದ ಚಿತ್ರಕೂಟ ಪರ್ವತವು. ಸೀತಾ, ಸ್ವಾಮಿ, ನಮ್ಮ ಪಿತೃಗಳಿಗೆ ಸದ್ಗತಿನುಂಟು ಮಾಡಿ ನಮ್ಮ ವಂಶವನ್ನೇ ಪವಿತ್ರವನ್ನಾಗಿ ಮಾಡಿದ ಗಂಗಾ ಮಾತೆಯು ಹೇಗೆ ಗಂಭೀರ ಗಮನೆಯಾಗಿ ಹರಿಯುತ್ತಿರುವಳು ನೋಡಿದೆಯಾ? ಬನ್ನಿ, ಈ ಗಂಗಾ ಮಾತೆಗೆ ಒಂದು ಸಾರಿ ವಂದನೆಯನ್ನು ಮಾಡೋಣ. ಹಾಗೆ ಆಗಲಿ ಸ್ವಾಮಿ. ಸುರನರ ಸೇವಿತೆ ವರಗಂಗೆ ಸುರನರ ಸೇವಿತೆ ವರಗಂಗೆ ಪರಮ ಪಾವನೆ ಕರುಣಾಂತರಂಗೆ ಪರಮ ಪಾವನೆ ಕರುಣಾಂತರಂಗೆ ಸುರನರ ಸೇವಿತೆ ವರಗಂಗೆ ಹರನ ಜಡೆಯಿಂದ ಹರಿದೆ ಅಮ್ಮ 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 ಹರನ ಜಡೆಯಿಂದ ಹರಿದೆ ಹರೆಯನ್ನು ಧರಿಸಲು ಆಗಮಿಸಿ ಬಂದೆ ಹರನ ಜಡೆಯಿಂದ ನೀ ಹರಿದೆ ಹರೆಯನ್ನು ಧರಿಸಲು ಆಗಮಿಸಿ ಬಂದೆ ಪರಮ ಪಾವನೆ ಎಂದೆನಿಸಿ ಕರೆಯನೆಲ್ಲ ಉದ್ಧರಿಸಿದ ಮಾತೆ ಪರಮ ಪಾವನೆ
ಎಂದೆನಿಸಿ ಧರೆಯನ್ನೆಲ್ಲವೂ ಧರಿಸಿದ ಮಾತೆ ನಿರುಪಮ ಚರಿತಳೆ ನಿನ್ನಯ ಚರಣವ 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 ನಿರಂತರವು ಭಜಿಸುವೆನು ಅನುನಯದೆ ಸುರನರ ಸೇವಿದೆ ವರಗಂಗೆ ಪರಮ ಪಾವನೆ ಕರುಣಾಂತರಂಗೆ ಪರಮ ಪಾವನೆ ಕರುಣಾಂತರಂಗೆ ಸುರನರ ಸೇವಿದೆ ವರಗಂಗೆ 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 ರಾಮ 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 ರಘುವಂಶ ಸೋಮ 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 ಕಾಮಿತಾರ್ಥ ವಿವಾಚಮ ಸುಂದರಾಮ ಕಾಮಿತಾರ್ಥ ವಿವಾಚಮ ಸುಂದರಾಮ ರಘು ರಾಮ ಶ್ರೀ ರಾಮ 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 ರಘು ರಾಮ ಶ್ರೀ ರಾಮ ಭೂಪ ನಿನ್ನ ನಾಮ ಜಪ ಮಾತ್ರದಿಂದ ರಾಮ ರಾಮ ಜಪ ರಾಮ ನಿನ್ನ ನಾಮ ಜಪ ಮಾತ್ರದಿಂದ ಭೂಪ ನಿನ್ನ ನಾಮ ಜಪ ಮಾತ್ರದಿಂದ ಭೂಪ ನಿನ್ನ ನಾಮ ಜಪ ಮಾತ್ರದಿಂದ ಭೂಪ ನಿನ್ನ ನಾಮ ಜಪ ಮಾತ್ರದಿಂದ ಪಾಪನಾಶವಾಗಿ ಪೋಪುದೀಗ ನೋಡ ಪಾಪನಾಶವಾಗಿ ಪೋಪುದೀಗ ನೋಡ ರಘು ರಾಮ ಶ್ರೀ ರಾಮ 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 ರಘು ರಾಮ ಶ್ರೀ ರಾಮ ರಾಮ ಪ್ರಭು ರಾಮಚಂದ್ರ ನಮಸ್ಕರಿಸುವೆನು. ಅಯ್ಯ, ನಿನಗೆ ಮಂಗಳವಾಗಲಿ. ನೀನು ಯಾರು? ನಿನ್ನ ವೃತ್ತಾಂತವೇನು? ಪ್ರಭು ರಾಮಚಂದ್ರ, ನಾನು ನಿಮ್ಮ ತಂದೆಯಾದ ದಶರಥ ಚಕ್ರವರ್ತಿಯ ಪರಮ ಮಿತ್ರನು. ನನ್ನನ್ನು ಗುಹರಾಜನೆಂದು ಕರೆಯುವರು. ಗುಹರಾಜ? ಪ್ರಭು, ನೀನು ನಿನ್ನ ಪರಿವಾರವೆಲ್ಲವೂ ಸೌಖ್ಯವೇ? ಪ್ರಭು ರಾಮಚಂದ್ರ, ನಿಮ್ಮ ಅನುಗ್ರಹದಿಂದ ನಾವೆಲ್ಲರೂ ಕ್ಷೇಮವಾಗಿರುವೆವು. ಆದರೆ ನಿಮಗೆ ಒದಗಿರುವ 14 ವರ್ಷದ
ವನವಾಸದ ಅಮಂಗಳವಾದ ವಾರ್ತೆಯನ್ನು ಕೇಳಿ ನನ್ನ ಮನಸ್ಸಿಗೆ ಸಹಿಸಲಾರದಷ್ಟು ದುಃಖ ಉಂಟಾಗಿರುವುದು. ಆದ್ದರಿಂದ ನೀವೆಲ್ಲರೂ ಈ 14 ವರ್ಷದ ವನವಾಸದ ಅವಧಿಯನ್ನು ನನ್ನ ಶೃಂಗವೇರಪುರದಲ್ಲೇ ಕಳೆಯುತ್ತಾ ನಮ್ಮೆಲ್ಲರನ್ನೂ ಕಾಪಾಡಬೇಕು ರಾಮಚಂದ್ರ. ಗುಹರಾಜ, ಈ ನಿನ್ನ ನಿಶ್ಚಲವಾದ ಭಕ್ತಿಗೆ ನಾನು ಮೆಚ್ಚಿದೆನು. ನಾನು ಪಿತೃವಾಕ್ಯ ಪರಿಪಾಲನೆಗಾಗಿ ಬಂದಿರುವನಾದ್ದರಿಂದ ಪುರಪ್ರವೇಶ ಮಾಡುವಂತಿಲ್ಲ, ಅಲ್ಲದೆ ಬಹಳ ಹೊತ್ತು ನಿಲ್ಲುವಂತೆಯೂ ಸಾಧ್ಯವಿಲ್ಲ. ಈ ನಿನ್ನ ಆತಿಥ್ಯಕ್ಕೆ ಬದಲಾಗಿ ಈ ಗಂಗಾ ನದಿಯನ್ನು ದಾಟಿಸಿಕೊಟ್ಟರೆ ನನಗೆ ಅಷ್ಟೇ ಸಾಕಾಗಿರುವುದು. ಧನ್ಯನಾದೆ ರಾಮಚಂದ್ರ, ಧನ್ಯನಾದೆ. ಆದರೇನು ಗುಹರಾಜ? ಆದರೆ ಹಿಂದೆ ನೀವು ವಿಶ್ವಾಮಿತ್ರ ಮುನಿಗಳೊಡನೆ ಮಿಥಿಲಾ ಪಟ್ಟಣಕ್ಕೆ ಹೋಗುತ್ತಿರುವಾಗ ಒಂದು ಸಣ್ಣ ಕಲ್ಲು ನಿಮ್ಮ ಪಾದಕ್ಕೆ ಸೋಕಿ ಸ್ತ್ರೀ ಆಯಿತೆಂದು ಕೇಳಿದ್ದೇನೆ. ಆದರೆ ಈಗ ನನ್ನ ದೋಣಿಯಲ್ಲಾದರೂ ಅನೇಕ ಸಣ್ಣ ಪುಟ್ಟ ಕಲ್ಲುಗಳಿರುವವು. ಅವುಗಳೇನಾದರೂ ನಿಮ್ಮ ಪಾದಕ್ಕೆ ಸೋಕಿ ಸ್ತ್ರೀ ಆದರೆ ನನ್ನ ಗತಿ ಏನು? ಆದ್ದರಿಂದ ಈ ನಿಮ್ಮ ಪರಮ ಪಾವನವಾದ ಪಾದಗಳನ್ನು ಗುಹರಾಜ, ಪ್ರಭು, ನಿನ್ನ ಮನಸ್ಸಿನ ಆಂತರ್ಯವು ನನಗೆ ಈಗ ತಿಳಿಯಿತು. ನನ್ನ ಪಾದವನ್ನು ಪೂಜಿಸಬೇಕೆಂದಲ್ಲವೇ ನಿನ್ನ ಮನದ ಅಭಿಲಾಷೆ? ಹೌದು ಮಹಾಪ್ರಭು, ನಿನ್ನ ಇಷ್ಟದಂತೆಯೇ ಆಗಲಿ. ಗುಹರಾಜ, ಶ್ರೀಪಾದವನು ನಾ ಪೂಜಿಸಿ ಧನ್ಯನಾ ರಾಮಚಂದ್ರ. ಗುಹರಾಜ, ಜನಕ ರಾಜನ ಮಾತನ ಜಾನಕಿಯ ರಮಣನ ಪ್ರಭು ರಾಮಚಂದ್ರ. ಗುಹರಾಜ, ಜನಕ ರಾಜನ ಮಾತನ ಜಾನಕಿಯ ರಮಣನ ಪೂಜಿಸಿ ಆರಾಧಿಸಿ ಪೂಜಿಸಿ ಆರಾಧಿಸಿ ಧನ್ಯನಾದೆನ ಧನ್ಯನಾದೆನ ಜನಕ ರಾಜನ ಮಾತನ ಜಾನಕಿಯ ರಮಣನ ಪಾಪ ಕಳೆವ ಪರಮಾತ್ಮನ ರಾಮಚಂದ್ರ. ಗುಹರಾಜ, ಪಾಪ ಕಳೆವ ಪರಮ
ಶ್ರೀ ರಾಮನ ಪೂಜಿಸಿ ಆರಾಧಿಸಿ ಪೂಜಿಸಿ ಆರಾಧಿಸಿ ದಲ್ಲೆನ ದಿನ ದಲ್ಲೆನ ದಿನ ರಾಮಚಂದ್ರ ಅಹಲ್ಯ ಶಾಂತಿ ಮೋಚನೆ ಗೈದ ಅಹಲ್ಯ ಶಾಪ ವಿಮೋಚನೆ ಗೈದ ಶ್ರೀ ರಾಮನ ಪೂಜಿಸಿ ಆರಾಧಿಸಿ ಪೂಜಿಸಿ ಆರಾಧಿಸಿ ದಲ್ಲೆನ ದಿನ ದಲ್ಲೆನ ದಿನ ಜನಕ ರಾಜನ ಜಾತನ ಜಾನಕಿಯ ರಮಣನ ಜಾನಕಿಯ ರಮಣನ ಜಾನಕಿಯ ರಮಣನ 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 ಪ್ರಭು ರಾಮ ಧನ್ಯನಾದೆ. ನನ್ನ ಜನ್ಮ ಸಾರ್ಥಕವಾಯಿತು. ಗುಹರಾಜ, ಪ್ರಭು ನಮಗೆ ವೇಳೆಯಾಯಿತು. ನಮ್ಮನ್ನು ಜಾಗ್ರತೆಯಾಗಿ ಕಳಿಸಿಕೊಡು. ಭವಸಾಗರವನ್ನೇ ದಾಟಿಸುವ ಶಕ್ತಿಯು ನಿಮ್ಮಲ್ಲಿರುವಾಗ ನಿಮ್ಮೆಲ್ಲರನ್ನು ಈ ಸಣ್ಣ ನದಿಯಿಂದ ದಾಟಿಸುವ ಅವಕಾಶವನ್ನು ನನಗೆ ಕರುಣಿಸಿದಿರಲ್ಲ. ನಾನೇ ಭಾಗ್ಯವಂತ. ಪ್ರಭು ರಾಮಚಂದ್ರ, ಕ್ಷಣಾರ್ಧದಲ್ಲಿ ದೋಣಿಯನ್ನು ಸಿದ್ಧಗೊಳಿಸುವೆನು. ಹಾಗೆಯೇ ಆಗಲಿ. ಇಂದಾಂಬಿಗೆ ಧನ್ಯನಾದೆ, ಇಂದಾಂಬಿಗೆ ಧನ್ಯನಾದೆ ರಾಮ. ಇಂದಾಂಬಿಗೆ ಧನ್ಯನಾದೆ, ಇಂದಾಂಬಿಗೆ ಧನ್ಯನಾದೆ ರಾಮ. ಭವಸಾಗರ ದಾಟಿಸುವ ಇವರಂ ನದಿ ದಾಟಿಸುವೆ. ಭವಸಾಗರ ದಾಟಿಸುವ ಇವರಂ ನದಿ ದಾಟಿಸುವೆ. ಇಂದಾಂಬಿಗೆ ಧನ್ಯನ, ಇಂದಾಂಬಿಗೆ ಧನ್ಯನಾದೆ ರಾಮ. ದೇವ ದೇವ ನಿನ್ನಂದದಿ ಸಿರಿಯಂದದಿ ಪಾಲಿಸುವೆ. ದೇವ ದೇವ ನಿನ್ನಂದದಿ ಸಿರಿಯಂದದಿ ಪಾಲಿಸುವೆ. ಇಂದಾಂಬಿಗೆ ಧನ್ಯನಾದೆ, ಇಂದಾಂಬಿಗೆ ಧನ್ಯನಾದೆ ರಾಮ. ರಾಮ ರಾಮ